ವ್ಲಾಗಲ್ಲಿ ನಾನು ಅಫೋರ್ಡೆಬಲ್ ಪ್ರೈಸಲ್ಲಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಓಕೆನಾ. ಸಾಮಾನ್ಯವಾಗಿ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅಥವಾ ಕಾಲೇಜ್ ಹೋಗ್ತಾ ಇರುವಂಥ ಹುಡುಗಿರು ಇರ್ತಾರೆ. ಇವ್ರಿಗೆಲ್ಲ ಡೈಲಿ ಮೇಕಪ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ಓಕೆ ಗೈಸ್, ನಾನು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಮೇಕಪ್ಗಳನ್ನು ಕೂಡ ಹಾಕ್ಕೊಂಡಿಲ್ಲ, ಲಿಪ್ಸ್ಟಿಕ್ ಕೂಡ ಹಾಕ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ಇನ್ನೊಂದು ಪಿಂಪಲ್ ಕಲೆಗಳು ಕೂಡ ಹಾಗೆ ಕಾಣಿಸ್ತಾ ಇದೆ. ಓಕೆ ಗೈಸ್, ನಾನು ಇವಾಗ ಯಾವ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾನು ಇವಾಗ ಸಿಂಪಲ್ಲಾಗಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಓಕೆನಾ. ಓಕೆ ಗೈಸ್, ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸರ್. ಇದು ಜಸ್ಟ್ 45 ರುಪೀಸ್. ನೀವು ಬೇರೆ ಮಾಯ್ಶ್ಚರೈಸರ್ನ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ತೊಗೊಂಡಿರುವಂಥದ್ದು ಪಾಂಡ್ಸ್ ಅವ್ರದ್ದು. ಇದು ಸಾಮಾನ್ಯವಾಗಿ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದರಲ್ಲಿ ನಾನ್ ಆಯಿಲಿ ಫ್ರೆಶ್ ಫೀಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದು ಆಯಿಲಿ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು. ನೀವು ಸ್ಕಿನ್ನಿಗೆ ಅದನ್ನ ಅಪ್ಲೈ ಮಾಡಿದವಾಗ ಇದು ಜಿಡ್ ಅಂತ ಅನಿಸಲ್ಲ, ಆಯಿಲಿ ಅಂತ ಅನಿಸಲ್ಲ. ನಾನು ಇಲ್ಲಿ ಸ್ವಲ್ಪ ತಗೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ನೀವು ಫೇಸ್ಗೆ ಏನು ಕ್ರೀಮ್ನ ಅಪ್ಲೈ ಮಾಡ್ತೀರಾ ಅದನ್ನ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ಸ್ಕಿನ್ ಒಂದು ರೀತಿ ಕಾಣಿಸ್ತಾ ಇರುತ್ತೆ. ನೀವು ನೆಕ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ನೆಕ್ ಸ್ಕಿನ್ ಟೋನ್ ಬೇರೆ ಥರ ಕಾಣಿಸ್ತಾ ಇರುತ್ತೆ. ಸೊ ನೆಕ್ಗೂ ಕೂಡ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ನೆಕ್ಗೂ ಕೂಡ ಅಪ್ಲೈ ಮಾಡಿದ್ದೀನಿ. ಇವಾಗ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದಾಯಿತು. ಇದಾದಮೇಲೆ ನಾನು ಇವಾಗ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋಂಥ ಸನ್ಸ್ಕ್ರೀನ್ ಬಂದುಬಿಟ್ಟು ಲ್ಯಾಕ್ಮಿ ಅವ್ರದ್ದು ಲ್ಯಾಕ್ಮಿ 95 ಅಂತ ಹೇಳ್ಬಿಟ್ಟು ಇದು SPF 30++ ಅಂತ ಇದೆ. ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾದ್ರೆ SPFನ ನೋಡಿಬಿಟ್ಟು ತಗೊಳ್ಳಿ. 30+ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು. 40 to 50 ಈ ಥರ ಎಲ್ಲ ಬರುತ್ತೆ. ಲ್ಯಾಕ್ಮಿ ಅಂದರೆ ಬೇರೆ ಸನ್ಸ್ಕ್ರೀನ್ಗಳು ಕೂಡ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ನಿಮ್ಮ ಸ್ಕಿನ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಅಂತ ನೋಡಿಬಿಟ್ಟು ಸನ್ಸ್ಕ್ರೀನ್ನ ತೊಗೊಳ್ಳಿ. ನಾನಿಲ್ಲಿ ತೊಗೊಳ್ತಾ ಇರುವಂಥದ್ದು ಲ್ಯಾಕ್ಮಿ 95 ಸನ್ ಎಕ್ಸ್ಪರ್ಟ್ ಅಂತ. ಇದರ ಪ್ರೈಸ್ ಬಂದುಬಿಟ್ಟು 299 ರುಪೀಸ್. ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಸನ್ಸ್ಕ್ರೀನ್ ಎಲ್ಲನೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ನೀವು ಸನ್ಸ್ಕ್ರೀನ್ನ ಬೈ ಮಾಡಿ. ಓಕೆನಾ. ನಾನು ಇವಾಗ ಸ್ವಲ್ಪ ಸನ್ಸ್ಕ್ರೀನ್ನ ತೊಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ತೊಗೋತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ, ಸನ್ಸ್ಕ್ರೀನ್ ಅಂದರೆ ಫುಲ್ಲು ದಪ್ಪದಾಗಿ ಹಿಂಗೆ ಅಪ್ಲೈ ಮಾಡಬೇಕು. ಬಟ್ ನಾನು ಇಲ್ಲಿ ಸ್ವಲ್ಪನೇ ತೊಗೋತಾ ಇದ್ದೀನಿ. ಎಲ್ಲೂ ಕೂಡ ನೆಕ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ. ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕ್ತಾ ಇದ್ದಾಗ ಸ್ಕಿನ್ ವೈಟ್ ಥರ ಕಾಣಿಸ್ತಾ ಇದೆ. ಓಕೆ ಗೈಸ್, ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ದಾಯಿತು. ಇದಾದಮೇಲೆ ನಾನು ಕ್ರೀಮ್ನ ಯೂಸ್ ಮಾಡ್ತೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಕ್ರೀಮ್ ಬಂದುಬಿಟ್ಟು ಇದು ಕೂಡ ಲ್ಯಾಕ್ಮಿ ಅವ್ರದ್ದೇ ಲ್ಯಾಕ್ಮಿ CC ಕ್ರೀಮ್ ಅಂತ. ಇದು ಜಸ್ಟ್ 99 ರುಪೀಸ್. ಇದು ಚಿಕ್ಕ ಪ್ಯಾಕ್ ಅಂತ ಹೇಳ್ಬೋದು. ಜಸ್ಟ್ 99 ರುಪೀಸ್. ನೀವು CC ಕ್ರೀಮ್ ಅಲ್ಲದೆ ಇದರ ಬದಲು BB ಕ್ರೀಮ್ನ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಏನಾದರೂ ತುಂಬಾ ಸೆನ್ಸಿಟಿವ್ ಇದೆ, ನಿಮಗೆ ಪಿಂಪಲ್ ಆಗ್ತಾ ಇದೆ ಅನ್ನೋ ಆಗಿದ್ರೆ ನೀವು CC ಕ್ರೀಮ್ ಬದಲು BB ಕ್ರೀಮ್ನ ಕೂಡ ಯೂಸ್ ಮಾಡ್ಬೋದು. ಬಟ್ BB ಕ್ರೀಮ್ ಏನಂದರೆ ಇದಕ್ಕಿಂತ ಸ್ವಲ್ಪ ಲೈಟ್ ಕವರೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಡೈಲಿ ನೀವು ಫೌಂಡೇಶನ್ನ ಯೂಸ್ ಮಾಡೋದಕ್ಕಿಂತ ಈ ಥರ CC ಕ್ರೀಮ್ನ ಅಥವಾ BB ಕ್ರೀಮ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಡೈಲಿ ಫೌಂಡೇಶನ್ನ ಸ್ಕಿನ್ ಮೇಲೆ ಹಾಕೋದಕ್ಕಿಂತ ಸ್ಕಿನ್ನು ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು ಫೌಂಡೇಶನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ. ಸೊ ಡೈಲಿ ಮೇಕಪ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಲ್ಯಾಕ್ಮಿ CC ಕ್ರೀಮ್. ಇದು ಕೂಡ ಸಾಮಾನ್ಯವಾಗಿ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ಅಲ್ಲದೆ ಆನ್ಲೈನಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ. ಓಕೆ, ನಾನು ಇವಾಗ ಇದನ್ನ ಅಪ್ಲೈ ಮಾಡ್ತೀನಿ.
ಅದಕ್ಕೆ ಬ್ರಷ್ ಆಗಿರ್ಬೋದು ಅಥವಾ ಬ್ಲೆಂಡರ್ ಆಗಿರ್ಬೋದು ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀಟಾಗಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೋಬೋದು. ನಿಮಗೆ ಬೇಕು ಅಂತ ಅಂದರೆ ನೀವು ಬ್ಲೆಂಡರ್ ಆಗಿರ್ಬೋದು ಅಥವಾ ಬ್ರಷ್ನು ಕೂಡ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಕೋಬೋದು. ಈ ಥರ ಹೀಗೆ ಉಜ್ಜಕ್ಕೆ ಹೋಗಬೇಡಿ. ಏನೋ ಒಂಥರ ಮುಖ ಪ್ಯಾಚಿ ಕ್ರ್ಯಾಕಿ ಥರ ಅಂತ ಅನಿಸ್ಬಿಡುತ್ತೆ. ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ತಗೊಂಡ್ರೆ ಸಾಕು. ನನಗಂತೂ ಫುಲ್ ವೈಟ್ ಥರ ಕಾಣಿಸ್ಬಿಡುತ್ತೆ. ನನಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ ಮೇಕಪ್ ಮಾಡ್ಕೊಳ್ಳೋಕ್ಕೆ. ನೋಡ್ತಾ ಇರ್ಬೋದು ಸ್ಕಿನ್ ಯಾವ ಥರ ವೈಟ್ ಆಗಿಬಿಟ್ಟಿದೆ ಅಂತೇಳಿ. ಇವಾಗಲೇ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಈಗ ತಿಕ್ಕಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇದು ಇವಾಗ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇವಾಗ ನಾನು ಕ್ರೀಮ್ನ ಕೂಡ ಅಪ್ಲೈ ಮಾಡಿದ್ದಾಯಿತು. ಇದಾದಮೇಲೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಕಾಂಪ್ಯಾಕ್ಟ್ ಪೌಡರ್. ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥ ಕಾಂಪ್ಯಾಕ್ಟ್ ಪೌಡರ್ ಬಂದುಬಿಟ್ಟು ಇದು ಕೂಡ ಲ್ಯಾಕ್ಮಿ ಅವ್ರದ್ದೇ. ಸರಿಯಾಗಿ ಕಾಣಿಸ್ತಾಯಿಲ್ಲ. ಇದು ಕೂಡ ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್. ನಿಮಗೆ ಬೇರೆ ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು. ಇದರ ಪ್ರೈಸ್ ಬಂದುಬಿಟ್ಟು 180 ರೂಪೀಸ್. 180 ರೂಪೀಸ್ ಇದೆ ಇದು. ನೀವು ಬೇರೆ ಕಾಂಪ್ಯಾಕ್ಟ್ ಪೌಡರ್ನು ಕೂಡ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇವಾಗ ನೋಡಿ ಕ್ರೀಮ್ ಹಾಕಿದ ಕೂಡಲೇ ಇಷ್ಟು ವೈಟ್ ಥರ ಕಾಣಿಸ್ತಾ ಇದೆ. ಸೊ ಯಾರಿಗೆಲ್ಲ ಹೊರಗಡೆ ಹೋಗಿದ್ದಾಗ ಸ್ವೆಟ್ ಆಗ್ತಾ ಇರುತ್ತೆ, ಜಾಸ್ತಿ ಸ್ವೆಟ್ ಆಗ್ತಾ ಇರುತ್ತಲ್ವ, ಅಂಥವ್ರು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ನಾನು ಅಷ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ ಕಾಂಪ್ಯಾಕ್ಟ್ ಪೌಡರ್ನ. ಇನ್ನು ಈ ಥರ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕಾಗುತ್ತೆ. ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊತೀನಿ. ನನಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ನಾನಿಲ್ಲಿ ಒಂದು ಚಿಕ್ಕದೊಂದು ಮಿರರ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇವಾಗ ಅಪ್ಲೈ ಮಾಡಿದ್ದಾಗಿದೆ. ಇದಾದಮೇಲೆ ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಐಬ್ರೋ ಪೆನ್ಸಿಲ್ ಬಂದುಬಿಟ್ಟು ಇದು ಗ್ಲಾಮ್ 21 ಅಂತ. ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಐಬ್ರೋ ತುಂಬಾ ನ್ಯಾಚುರಲಾಗಿ ಚೆನ್ನಾಗಿ ಬಂದಿರುತ್ತೆ, ಗ್ಯಾಪ್ ಇರೋಲ್ಲ. ಬಟ್ ನಂಗೆ ಸ್ವಲ್ಪ ಗ್ಯಾಪ್ ಇದೆ ಅಂತ ಅನಿಸುತ್ತೆ. ಅಷ್ಟೇನೂ ಇಲ್ಲ, ನಾನು ಸ್ವಲ್ಪ ಗ್ಯಾಪ್ ಇದೆ. ಸೊ ನಾನು ಫಿಲ್ ಮಾಡ್ಕೊತೀನಿ. ಇಲ್ಲಿ ನೀವು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದಿದ್ರೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬ್ರೌನ್ ಕಲರಲ್ಲಿ ತುಂಬ ಶೇಡ್ಸ್ಗಳಿವೆ. ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಬ್ಲ್ಯಾಕ್ ಯೂಸ್ ಮಾಡಿದರೆ ಅದೇನೋ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಿಮ್ಮ ಐಬ್ರೋ ಹೇರು ಬ್ಲ್ಯಾಕ್ ಇರ್ಬೋದು ಅಥವಾ ಬ್ರೌನ್ ಇರ್ಬೋದು. ಸೊ ನೀವು ಬ್ರೌನ್ ಕಲರ್ ಪೆನ್ಸಿಲ್ನ ಯೂಸ್ ಮಾಡಿ. ನಿಮ್ಮ ಹೇರ್ಗೆ ಯಾವುದು ಸೂಟ್ ಆಗುತ್ತೆ, ಬ್ಲ್ಯಾಕ್ ಅಂತೂ ಸೂಟ್ ಆಗೋಲ್ಲ, ಬ್ರೌನೇ ಸೂಟ್ ಆಗೋದು. ಬ್ರೌನಲ್ಲೂ ತುಂಬ ಶೇಡ್ಗಳು ಇರುತ್ತೆ. ನಿಮಗೆ ಯಾವುದು ಸೂಟ್ ಆಗುತ್ತೆ ಅಂತ, ಅದರಲ್ಲೂ ಕೂಡ ತುಂಬ ಕಲರ್ಗಳಿರುತ್ತೆ ಅಂತ ಹೇಳ್ಬೋದು. ಯಾವುದು ಸೂಟ್ ಆಗುತ್ತೆ ಅಂತ ನೋಡ್ಬಿಟ್ಟು ತೊಗೊಳ್ಳಿ. ಓಕೆನಾ? ನಾನಿಲ್ಲಿ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ತಿಕ್ತಾ ಇಲ್ಲ, ಫುಲ್ ಪ್ರೆಸ್ ಮಾಡಿ ಸ್ವಲ್ಪ. ನನ್ನ ಐಬ್ರೋ ಏನಂದರೆ ಸ್ವಲ್ಪ ಗ್ಯಾಪ್ ಇದೆ ಅಂತ ಹೇಳ್ಬೋದು. ಹೇರು ಅಷ್ಟು ತಿಕ್ಕಾಗಿಲ್ಲ, ಫುಲ್ ತಿಕ್ಕಾಗಿಲ್ಲ, ಸ್ವಲ್ಪ ಗ್ಯಾಪ್ ಇದೆ. ಸೊ ನಾನು ಐಬ್ರೋ ಪೆನ್ಸಿಲ್ನ ಸಾಮಾನ್ಯವಾಗಿ ಯೂಸ್ ಮಾಡ್ತೀನಿ ಜಾಸ್ತಿ. ಫಿಲ್ ಮಾಡಿದರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಇದಾದಮೇಲೆ ನಾನು ಇಲ್ಲಿ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಇದು L18 ಇದು ಕೂಡ ಇಲ್ಲಿ L18 ನಾನು ಯೂಸ್ ಮಾಡ್ತಾ ಇರುವಂಥದ್ದು.
ಇದರ ಪ್ರೈಸ್ ಬಂದುಬಿಟ್ಟು 110 ರೂಪೀಸ್ ಏನೋ ಇದೆ. ಈ ಥರ ಇದೆ ನೋಡಿ. ಈ ಥರ ಇದೆ. ಓಕೆ, ನಾನು ಇವಾಗ ಇದನ್ನ ಅಪ್ಲೈ ಮಾಡ್ಕೋತೀನಿ. ಚಿಕ್ಕ ಮಿರರ್ನ ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋತೀನಿ. ನನಗೆ ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ. ಓಕೆ ಗೈಸ್, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಐಸು. ನೀವು ಕಾಜಲ್ ಹಾಕೋದ್ರಿಂದ ಏನೋ ಒಂಥರ ಬರುತ್ತೆ ಅಂತ ಹೇಳ್ಬೋದು. ಐಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷ್ನಲ್ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಕಾಜಲ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ವೆಸ್ಟರ್ನ್ ಮಾಡಬೇಕಂತಲೇ ಏನೂ ಇಲ್ಲ. ಬಟ್ ಟ್ರೆಡಿಷ್ನಲ್ ವೇಗಾದರೆ ಕಾಜಲ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವೆಸ್ಟರ್ನ್ ಬೇಕಾದರೆ ಮಾಡಿಬಿಡ್ಬೋದು, ಮಾಡ್ದೇ ಇರ್ಬೋದು. ಓಕೆ ಗೈಸ್, ಇವಾಗ ನಾನು ಕಾಜಲ್ನ ಅಪ್ಲೈ ಮಾಡಿದ್ದಾಯಿತು. ಇದಾದಮೇಲೆ ನಾನಿಲ್ಲಿ ಐಲೈನರ್ನ ಅಪ್ಲೈ ಮಾಡ್ತೀನಿ. ಐಲೈನರ್ ಬಂದುಬಿಟ್ಟು ಇದು ಶೃಂಗಾರ್ ಅಂತ ಇದೆ. ವಾಟರ್ ಪ್ರೂಫ್ ಇದು. ನಾನಿಲ್ಲಿ ಐಲೈನರ್ನ ಅಪ್ಲೈ ಮಾಡ್ಕೋತೀನಿ. ನಿಮಗೆ ಅಲ್ಲಿ ಕ್ಯಾಮ್ರಾ ನೋಡಿಬಿಟ್ಟು ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಕೆಲವೊಬ್ಬರಿಗೆ ಏನಂದರೆ ಐಲೈನರ್ ಹೀಗೇನೂ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಸೊ ನಾನು ಕನ್ನಡ ಮಿರರ್ನ ಜಾಸ್ತಿ ಹತ್ರ ಇಟ್ಕೊಂಡು ಅಪ್ಲೈ ಮಾಡ್ಕೋತೀನಿ. ಓಕೆನಾ, ಯಾವ ರೀತಿ ಮಾಡ್ತೀನಿ ಅದನ್ನು ನೋಡಿ. ಓಕೆ ಗೈಸ್, ನೋಡ್ತಾ ಇದ್ದಾರೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಐಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ಮತ್ತು ಈ ಕಡೆ ಡಿಫ್ರೆನ್ಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ನಾನು ಈ ಐಸ್ಗೂ ಅಪ್ಲೈ ಮಾಡ್ತೀನಿ. ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು ಇವಾಗ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಐಲೈನರ್ ಏನಂದರೆ ಒಂದೇ ಒಂದು ಲೈನ್ ಹೇಳ್ಕೊಂಡು ಹೋಗೋದಷ್ಟೇ. ಬಟ್ ಸ್ವಲ್ಪ ತಿಕ್ಕಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಾನು ಸ್ವಲ್ಪ ತಿಕ್ಕಾಗಿ ಹಾಕ್ಕೋತೀನಿ ಐಲೈನರ್ನ. ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಹಾಕೋಬೋದು. ಇವಾಗ ಐಲೈನರ್ ಆಯಿತು. ಇದಾದಮೇಲೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ಬ್ಲಷ್ ಆಗಿರ್ಬೋದು ಅಥವಾ ಐಶ್ಯಾಡೋ ಆಗಿರ್ಬೋದು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಡೈಲಿ ಮೇಕಪ್ ಆಗಿರೋದ್ರಿಂದ ಅಷ್ಟೇ ಸಾಕು ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಬೇಕು ಅಂತ ಅಂದರೆ ಐಶ್ಯಾಡೋನ ಯೂಸ್ ಮಾಡಿ, ಹಾಗೆ ಬ್ಲಷ್ಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿವಾಗ ಡೈರೆಕ್ಟಾಗಿ ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ. ಇದು ರೆಡ್ ಲಿಪ್ಸ್ಟಿಕ್. ನಿಮಗೆ ಯಾವ ಶೇಡಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ನಾನಿಲ್ಲಿ ಯೂಸ್ ಮಾಡಿದ್ದು ಇದು ರೆಡ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ಪಿಂಕ್ ಕೂಡ ಹಾಕೋಬೋದು. ಇದು ಕೂಡ L18 ಅವ್ರದ್ದು. ಇದು ಲಾಂಗ್ ಲಾಸ್ಟಿಂಗ್ ಏನಿಲ್ಲ. ಇದು ಒಂದು 5-6 hours ಇರುತ್ತೆ. ಸೊ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುವಂಥ ಒಂದು ಒಳ್ಳೆ ಲಿಪ್ಸ್ಟಿಕ್ ಅಂದರೆ L18 ಅಂತ ಹೇಳ್ಬೋದು. ಕಿಸ್ ಬ್ಯೂಟಿ ಕೂಡ ಓಕೆ, ಬಟ್ ಅದಕ್ಕಿಂತ ಇದೇ ಬೆಟರ್ ಅಂತ ನನಗೆ ಅನಿಸುತ್ತೆ. L18 ಒಂದು ಬೆಸ್ಟ್ ಅಂತ ಹೇಳ್ಬೋದು. ಇದರ ಪ್ರೈಸ್ ಬಂದುಬಿಟ್ಟು 110 ರೂಪೀಸ್ ಏನೋ ಇದೆ. ಇದಕ್ಕೆ ನೋಡ್ತಾ ಇರ್ಬೋದು L18.
ಇದು ಒಂದು 5-6 ಅವರ್ಸ್ವರೆಗೂ ಇರುತ್ತೆ ಅಷ್ಟೇ, ಅದಾದಮೇಲೆ ಹೋಗ್ಬಿಡುತ್ತೆ. ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ. ನಿಮಗೆ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಬೇಕು ಅಂತ ಹೇಳಿದ್ರೆ ಪ್ರೈಮರಿ ಇರುವಂತಹ ಲಿಪ್ಸ್ಟಿಕ್ಗಳನ್ನು ಯೂಸ್ ಮಾಡ್ಕೊಬೋದು. ಓಕೆ ಗೈಸ್, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಮೇಕಪ್ ಇಲ್ಲಿ ಸ್ವಲ್ಪ ವೈಟ್ ಅಂತ ಅನಿಸುತ್ತೆ ಕ್ಯಾಮ್ರಾದಲ್ಲಿ, ಅಷ್ಟೇನು ವೈಟ್ ಅಂತ ಇಲ್ಲ, ಮೀಡಿಯಮ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಸ್ವಲ್ಪ ಕವರೇಜ್ ಇದೆ. ಇಲ್ಲಿ ನನಗೆ ಪಿಂಪಲ್ ಕೂಡ ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ ಗೈಸ್, ನಾನಿಲ್ಲಿ ಮಸ್ಕರನ ತಗೋತಾ ಇದ್ದೀನಿ. ಆಗಲೇ ಮಸ್ಕರನ ಹಾಕಬೇಕಿತ್ತು, ಬಟ್ ಮರ್ತು ಹೋದೆ. ನೋಡ್ತಾ ಇರ್ಬೋದು, ಇದು ಬ್ಲೂ ಹೆವನ್ ಅವ್ರದ್ದು ಮಸ್ಕರ. ಜಸ್ಟ್ 60 ರೂಪೀಸ್ ಏನೋ ಅನಿಸುತ್ತೆ ಇದಕ್ಕೆ. ನಿಮಗೆ ಯಾವ್ದು ಬೇಕೋ ಅದು ತೊಗೋಬೋದು. ನಾನಿಲ್ಲಿ ಬ್ಲೂ ಹೆವನ್ ಅವ್ರದ್ದು ಮಸ್ಕರನ ತೊಗೋತಾ ಇದ್ದೀನಿ. ಇದು ಚಿಕ್ಕ ಪ್ಯಾಕ್ ಅಂತ ಹೇಳ್ಬೋದು, ಚಿಕ್ಕ ಬಾಟಲ್ ಇದು. ನೋಡ್ತಾ ಇರ್ಬೋದು, ಬ್ಲೂ ಹೆವನ್ ಅವ್ರದ್ದು ಚಿಕ್ಕ ಪ್ಯಾಕ್ ಇದು. 60 ರೂಪೀಸ್ ಏನೋ ಇದೆ ಅಷ್ಟೇ. ಮಸ್ಕರನ್ನ ಯೂಸ್ ಮಾಡೋದರಿಂದ ರೆಪ್ಪೆಗಳು ರೆಪ್ಪೆಗಳಿರುತ್ತೋ ಅದರಿಂದ ದೊಡ್ಡದಾಗಿ ಉದ್ದುದ್ದಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಮಸ್ಕರನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಓಕೆ ಗೈಸ್, ಇವಾಗ ಮಸ್ಕರನ್ನು ಕೂಡ ಅಪ್ಲೈ ಮಾಡಿದ್ದಾಯಿತು. ಇದಾದಮೇಲೆ ನೀವು ಸ್ಟಿಕ್ಕರ್ನ ಬೇಕಾದರೆ ಹಾಕೋಬಹುದು. ನೀವೇನಾದರೂ ಕುರ್ತಾನ ವೇರ್ ಮಾಡ್ತಾ ಇದ್ದೀರಾ ಅಥವಾ ಟ್ರೆಡಿಷ್ನಲ್ ಡ್ರೆಸ್ನ ಹಾಕೋತಾ ಇದ್ದೀರಾ ಅಂತ ಅಂದರೆ, ಎತ್ನಿಕ್ ವೇರ್ನ ಹಾಕ್ತಾ ಇದ್ದೀರಾ ಅಂತ ಅಂದರೆ ನೀವು ಸ್ಟಿಕ್ಕರ್ನ ಕೂಡ ಹಾಕೋಬೋದು. ಅಂದರೆ ಕಿವಿಗೆ ಒಂದು ಚೆನ್ನಾಗಿರೋ ಓಲೆ, ದೊಡ್ಡದಾಗಿರೋಂಥ ಓಲೆಯನ್ನು ಕೂಡ ಹಾಕೋಬೋದು. ಓಕೆ ಗೈಸ್, ನೋಡೋರಲ್ವಾ ಯಾವ ರೀತಿ ಅಫೋರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಡೈಲಿ ಮೇಕಪ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ನಿಮಗೆ ಇಲ್ಲಿ ನಾನು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಗಳು ಪ್ರತಿಯೊಂದು ಕೂಡ ಸಾಮಾನ್ಯವಾಗಿ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ಇದು ಸಿಗುತ್ತೆ ಅಂತ ಹೇಳ್ಬೋದು. ನೀವು ಇದಲ್ಲದೆ ಇದ್ರ ಬದಲು ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಯೂಸ್ ಮಾಡಿಕೊಂಡು ಇದೇ ಥರ ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೋಬೋದು. ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ಬೋದು. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.